ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಶನಿವಾರ ಮತ್ತು ಭಾನುವಾರದ್ದಾಗಿರುತ್ತೆ. ಸ್ವಲ್ಪ ಡಿಲೇ ಆಗ್ತಾ ಇದೆ ವಿಡಿಯೋ ಮಾಡೋದು, ಅಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಬಿಕಾಸ್ ಈಗ ಎಕ್ಸಾಮ್ ಟೈಮ್ಸು, ರಿವಿಸನ್ನು, ಹಾಗೆ ಸ್ವಲ್ಪ ನನಗೂ ಸ್ವಲ್ಪ ಸ್ಟ್ರೆಸ್ ಅಂತ ಅನ್ನಿಸ್ತಿದೆ. ಹಾಗಾಗಿ ಡಿಲೇ ಆಗ್ತಿದೆ. ಪ್ಲೀಸ್ ಬೇಜಾರಾಗಬೇಡಿ. ಹಾಗೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ನಮಗೆ ಸಪೋರ್ಟ್ ಮಾಡೋದಕ್ಕೆ. ಈಗ ಇಲ್ಲಿ ನಾನು ಶನಿವಾರ ಬೆಳಗ್ಗೆ 4 ಗಂಟೆಗೇ ಎದ್ದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ಬಿಕಾಸ್ ಶನಿವಾರ ಭರತ ಹುಣ್ಣಿಮೆ ಇತ್ತಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆಯ ದೇವ್ರ ಪೂಜೆ ಅದಾಗಿರುತ್ತೆ. ಯಾಕಂದರೆ ಲಾಸ್ಟ್ ಇಯರು ಸಹ ನಾನು ಚಾರ್ವಿಗೆ ಹೂ ಮುಡಿಸೋ ಫಂಕ್ಷನ್ ಶೇರ್ ಮಾಡಿದ್ನಲ್ವ, ಅದನ್ನು ಸಹ ಇದೇ 1 ವರ್ಷ ಆಯಿತು. ಎಷ್ಟು ಬೇಗ 1 ವರ್ಷ ಮುಗೀತು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಬೆಳಗ್ಗೆನೇ ಕಾಳುಳಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದಿನ ದಿನ ಕಾಳು, ಕಡಲೆಕಾಳು, ಬಟಾಣಿ ಎಲ್ಲನೂ ನೆನೆಸಿಟ್ಟಿದೆ. ಅದಕ್ಕೊಂಚೂರು ತೊಗರಿಬೇಳೆನ ಹಾಕ್ಬಿಟ್ಟು ಅದರ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆನ ಹಾಗೆ ಕಾಳಿಗೆ ಉಪ್ಪು ಹಾಕ್ಬಿಟ್ಟು 1-2-3 ವಿಷಿಲ್ ಕೂಗಿಸ್ಕೊಂಡ್ರೆ ಅದು ಬೆಂದುಬಿಡುತ್ತೆ. ಹಾಗೆ ಕಾಳು ಸಾಂಬಾರಿಗೆ ನಮ್ಮಮ್ಮ ಯಾವ ರೀತಿ ಮಾಡ್ತಿದ್ರೋ ಅದನ್ನೇ ನಾನು ಅದೇ ಥರನೇ ಮಾಡ್ತಿದ್ದೆ. ಕಾಳುಳಿಗೆ ಮಸಾಲೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಸೋಂಪು ಸ್ವಲ್ಪ, ಹಾಗೆ ಗಸಗಸೆ, ಮೆಂತ್ಯ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಅದಕ್ಕೊಂಚೂರು ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡೆ. ಹಾಗೆ ಇಲ್ಲಿ ಅಡುಗೆ ಮಾಡ್ತಾನೆ 5 ಗಂಟೆ ಕರೆಕ್ಟಾಗಿ ನಾನು ವಾಕ್ ಹೋಗಿಬಿಟ್ಟು ½ ಆನ್ ಅವರ್ ವಾಕ್ ಮುಗಿಸ್ಕೊಂಡು ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕೋದು ನನ್ನದು ಒಂದು ರೊಟೀನ್ ಆಗಿಬಿಟ್ಟಿದೆ. ಈಗ ನಂದು ಕಂಪಲ್ಸರಿ 5 ಗಂಟೆಗೆ ಎದ್ದು ವಾಕ್ ಮಾಡ್ತೀನಿ ನಾನು. ಆದರೆ ಇವತ್ತು ಮಾತ್ರ ಸ್ವಲ್ಪ ಬೇಗ ಎದ್ದಿದ್ದೆ. 4 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಬೇಕಿತ್ತು. ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ, ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ರಶ್ ಇರೋದಿಲ್ಲ. ತುಂಬ ರಶ್ ಇರುತ್ತೆ ನಮ್ಮ ಮನೆ ದೇವಸ್ಥಾನದಲ್ಲಿ, ತುಂಬ ಜನ ಇರ್ತಾರೆ. ಹಾಗಾಗಿ ಟೈಮ್ ಡಿಲೇ ಮಾಡ್ಕೊಂಡು ಹೋದರೆ ಜನ ಜಾಸ್ತಿ ಆಗಿಬಿಡ್ತಾರೆ. ಬಿಸಿಲು ಬೇರೆ ಈಗ ನಿಜವಾಗ್ಲೂ 9 ಗಂಟೆಗೇ ಹೇಗೆ ನಿಗಿ ಅಂತ ಬಿಸಿಲು ಕಾಯ್ತಾ ಇರುತ್ತೆ ಅಂತಂದರೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂಥೇಳಿ ಎಲ್ಲ ಬೇಗ ರೆಡಿ ಮಾಡ್ತಾಯಿದ್ವಿ. ಇನ್ನು ಬರೋಷ್ಟೊತ್ತಿಗೆ ಟೈಮ್ ಆಗಿರುತ್ತೆ. ಹಾಗಾಗಿ ಅಡುಗೆನೂ ಮಾಡಿಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೆ. ಬಟ್ ಸಾಂಬಾರು ಮಾಡಿ ಇಟ್ಟೋದ್ರೆ ಬಂದು ಮುದ್ದೆ, ಪಾಯಸ ಎಲ್ಲ ಮಾಡ್ಕೊಳ್ಬೋದು, ರೈಸು ಅಂತ ರೆಡಿ ಮಾಡ್ತಾಯಿದ್ದೆ. ಫೈನಲಿ ರಂಗೋಲಿ ಎಲ್ಲ ಹಾಕಿದೆ. ಹಾಗೆ ಬಾಗಿಲ್ಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಪುಟಾಣಿ ರಂಗೋಲಿ ಹಾಕಿದ್ರೆ ಅದನ್ನೆಲ್ಲ ತೊಳೆದು ಎಲ್ಲ ಏನು ಹಾಳು ಮಾಡ್ತಾ ಇದ್ದ. ಹಾಳು ಅಂದರೆ ಪಾಪ ಅದಕ್ಕೇನು ಗೊತ್ತಾಗಲ್ಲ. ಬಟ್ ನನ್ನನ್ನು ಅಮ್ಮ 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 ಅಂತ ಅಲ್ಲಿ ಬಂದು ಮಾತಾಡಿಸ್ತಾ ಇದ್ದ. ನನ್ನ ರಂಗೋಲಿ ಎಲ್ಲ ಹಾಳಾಯಿತು ಅಷ್ಟೇ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೊರಗಡೆ ಟೀಗೆ ಇಡ್ತಾಯಿದ್ದೀನಿ. ಕಂಪಲ್ಸರಿ ಇದು ನನ್ನ ಡೈಲಿ ಇರುವಂತಹ ಕೆಲಸ. ಇದು ಟೀ ಮಾಡೋದಾಗಿರ್ಬೋದು, ಬಿಸಿನೀರು ಕಾಯಿಸ್ಕೊಳ್ಳೋದಾಗಿರ್ಬೋದು. ಹಾಗೆ ನನಗೆ ಡಿಟಾಕ್ಸ್ ಡ್ರಿಂಕ್ ಅಂದರೆ ಜೀರಿಗೆ, ಸೋಂಪು ಆ ಥರ ಎಲ್ಲ ಕಾಯಿಸ್ಕೊಂಡು ಕುಡಿಯೋವಂಥದ್ದಾಗಿರ್ಬೋದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ ಈಗ. ಹಾಗೆ ಇಲ್ಲಿ ಕಾಳುಳಿಗೆ ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೈಡು ಆಲೂಗಡ್ಡೆ, ಬದನೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಾಳು ಜೊತೆ ಹಾಕ್ಬಿಟ್ರೆ ಚೆನ್ನಾಗಿ ತುಂಬ ಬೆಂದೋಗ್ಬಿಟ್ಟು ಅದು ಎಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಂದಿರುವಂತಹ ಕಾಳನ್ನು ಹಾಕ್ಬಿಟ್ಟು ಮಾಡಿಕೊಂಡ್ರೆ ಸಾಂಬಾರು ಮಸಾಲೆ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಕೊಬ್ಬರಿನೂ ಸೇರಿಸ್ಕೊಂಡಿದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಬಟ್ ನಾನು ಕಾಳುಳಿ ನಮ್ಮ ಮನೇಲಿ ಕಾಳುಳಿ ತಿನ್ನೋದಕ್ಕೆ ಆಗಲಿಲ್ಲ. ಬಿಕಾಸ್ ಮುಂದೆ ಹೇಳ್ತೀನಿ ಏನು ಅಂತ. ಹಾಗೆ ಸಾಂಬಾರಿಗೆ ಮೇಯ್ನಾಗಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು, ಅದನ್ನು ಹೇಳೋದು ಮರ್ತಿದ್ದೆ. ಇಷ್ಟೆಲ್ಲ ಹಾಕಿ ಮಸಾಲೆ ರುಬ್ಬಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಕಾಳುಳಿ ರೆಡಿ ಆಗಿಬಿಡುತ್ತೆ ಸಾಂಬಾರು. ಒಗ್ಗರಣೆ ಏನೂ ಬೇಕಾಗಿರಲ್ಲ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ಸಾಂಬಾರು ಒಳಗಡೆ ಒಂದು ಸ್ವಲ್ಪ ದಪ್ಪದಾಗಿ ಟೊಮೆಟೊನ ಸಹ ಹಾಕ್ಬೋದು. ನಾನು ಆಲೂಗಡ್ಡೆ, ಬದನೆಕಾಯಿ, ಟೊಮೆಟೊ 3 ಹಾಕಿದ್ದೆ. ತುಂಬ ಚೆನ್ನಾಗಿತ್ತು.
ಹಾಗೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಸಾಂಬಾರನ್ನು ರೆಡಿ ಆಯಿತು. ಕುಕ್ಕರಲ್ಲೇ ತುಂಬ ಚೆಲ್ಲದಂಗೆ ಆಗ್ತಿತ್ತು, ಅದಕ್ಕೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟೆ ಸಾಂಬಾರು. ಹಾಗೆ ಒಂದು ಸೈಡು ರವೆ ಎಲ್ಲ ಹುರಿದು ಇಡ್ತಾ ಇದ್ದೀನಿ. ಬಂದಮೇಲೆ ಪಾಯಸ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಯಾಕಂತಂದರೆ ದೇವಸ್ಥಾನದಿಂದ ಬಂದಮೇಲೆ ಒಂದು ಪ್ಲ್ಯಾನ್ ಇತ್ತು, ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ. ಇಲ್ಲಿ ನಾನು ನಮ್ಮ ಅತ್ತೆ ಇಬ್ಬರೂ ರೆಡಿ ಆದ್ವಿ. ಚಾರ್ವಿ ಬರಲ್ಲ ಅಂತ ಈ ನಡುವೆ ಎಲ್ಲೋದ್ರೂ ಬೇಗ ಎಲ್ಲಾದರೂ ಹೋದರೆ ನಾನು ಬರಲ್ಲ ಅಂತಾಳೆ. ಬಟ್ ಅವತ್ತಿನ ದಿನ ಬಿಟ್ಟಿಲ್ಲ ನಾನು. 1 ಇಯರ್ ಆಯಿತು ನಿನಗೆ ಹೂ ಮುಡ್ಸೋ ಶಾಸ್ತ್ರ, ಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವಳನ್ನು ಬಲವಂತ ಮಾಡಿ ಕರ್ಕೊಂಡು ಹೋದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ನಮ್ಮತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಅಷ್ಟೊತ್ತಿಗೆ ನಾನು ರೆಡಿ ಆಗೋಷ್ಟೊತ್ತಿಗೆ ಅವರು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದ್ರು. ಎಲ್ಲೇ ಹೋಗಬೇಕು ಅಂತಂದರೆ, ನಾವು ಎಲ್ಲೇ ದೇವಸ್ಥಾನಕ್ಕೆ ಬೇರೆ ಕಡೆ ಹೋಗ್ತೀವಿ ಅಂತಂದರೆ ಫಸ್ಟು ಮನೆಯಲ್ಲಿ ಕಡ್ಡಿ ಎಲ್ಲ ಹಚ್ಚಿ ಮನೇಲಿ ಪೂಜೆ ಮಾಡಬೇಕು. ಯಾಕಂತಂದರೆ ವಚನನೇ ಇದೆ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ ಹೇಳ್ಬಿಟ್ಟು. ಮನೇಲಿರೋ ದೇವರಿಗೆ ಪೂಜೆ ಮಾಡಿಲ್ಲ ಅಂತಂದರೆ ಹೊರಗಡೆ ಎಷ್ಟು ಹೋಗಿ ಬೇಡ್ಕೊಂಡ್ರೆ ಏನು ಅಲ್ವಾ. ಹಾಗಾಗಿ ಯಾವತ್ತೇ ಆಗಲಿ ನಾವು ಫಸ್ಟು ಮನೆಯಲ್ಲಿ ಇರುವಂತಹ ನಮ್ಮ ದೇವ್ರ ಮನೆಯಲ್ಲಿ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿಕೊಂಡೆ ಯಾವತ್ತೇ ಆಗಲಿ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು. ಅದು ಬಿಟ್ಬಿಟ್ಟು ಮನೆ ಒಳಗಡೆನೆ ಪೂಜೆ ಮಾಡಿದೆ, ಏನು ಕ್ಲೀನ್ ಮಾಡಿದೆ, ಹೊರಗಡೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೋಗ್ತೀವಿ ಇಲ್ಲೋಗ್ತೀವಿ ಅಂತೇಳ್ಬಿಟ್ಟು ಪೂಜೆ ಮಾಡಿದ್ರೆ ಅದೇನೂ ಮುಖ್ಯ ಅಲ್ಲ. ನಮ್ಮತ್ತೆ ಹೇಳ್ತಾ ಇರ್ತಾರೆ, ಯಾವತ್ತೇ ಆಗಲಿ ಹೊರಗಡೆ ನಾವು ಪೂಜೆಗೆ ಹೋಗ್ತೀವಿ ಅಂತಂದರೆ ಮನೇಲಿ ಫಸ್ಟ್ ಪೂಜೆ ಮಾಡಿ ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತೇನೇ ಅಲ್ಲ, ನಮ್ಮಮ್ಮ ಕಾಲದಿಂದ ನಮ್ಗೆ ಅದನ್ನೇ ಹೇಳ್ಕೊಟ್ಟಿರೋದು, ಅವರು ಸಹ ನಮ್ಗೆ ಅದನ್ನೇ ಹೇಳ್ಕೊಟ್ಟಿರೋದು. ಫೈನಲಿ ಎಲ್ಲ ಹೊರಟ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಹೇಳ್ತಾಯಿದ್ರು, ಲಾಸ್ಟ್ ಇಯರು 6 ಗಂಟೆಗೇ ನಾವು ಮನೆ ಬಿಟ್ಟಿದ್ವಿ, ನೀವು ಈ ಸತಿ ಎಷ್ಟು ಲೇಟ್ ಮಾಡಿಬಿಟ್ರಿ ಅಂತೇಳಿ ಅಂತಾಯಿದ್ರು. ಅಷ್ಟೊತ್ತಿಗೆ ಮೇ ಬಿ 8 ಗಂಟೆನೂ 7:15 ಅನಿಸುತ್ತೆ. ಅಷ್ಟೊತ್ತಿಗೆ ಕಾರಲ್ಲಿ ಒಂಥರ ಹಬೆ ಅಂತ ಅನ್ನಿಸ್ತಿತ್ತು, ಒಂಥರ ಸೆಕೆ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಡ್ತು. ನೀವಿಲ್ಲಿ ನೋಡ್ತಾ ಇದ್ದೀರಾ. ಫೈನಲಿ ನಮ್ಮ ಮನೆ ದೇವಸ್ಥಾನ ಹತ್ರ ಬಂದ್ವಿ. ಇದೇ 1 ವರ್ಷದಿಂದ ನಾನು ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡಿದ್ದೆ. ಪ್ರತಿ ವರ್ಷವೂ ಹೂ ಮುಡಿಸೋರು ಖಂಡಿತ ಈ ವರ್ಷದಲ್ಲಿ ಇದು ಒಂದೇ ದಿನ ಹೂ ಮುಡ್ಸೋಕ್ಕಾಗೋದು. ಅದಕ್ಕೋಸ್ಕರ ಮಣೆ ಮೇಲೆ ಕೂರಿಸೋದು ಅಂತಾರೆ, ಹೂ ಮುಡಿಸೋದು ಅಂತಾರೆ. ಈ ವರ್ಷದಲ್ಲಿ ಒಂದೇ ದಿನ ಈ ರೀತಿ ಇರುತ್ತೆ. ತುಂಬ ಜನ ಬಂದಿದ್ದರು ಆಲ್ರೆಡಿ ಈ ವರ್ಷವೂ ಬಂದು ಅವರವರ ಕಾರ್ಯಗಳನ್ನು ಅವ್ರವ್ರು ಮಾಡ್ಕೊಳ್ತಾಯಿದ್ರು. ನನಗೆ ಎಷ್ಟು ಬೇಗ ನಮ್ಮ ಚಾರ್ವಿಗೆ ಹೂ ಮುಡಿಸೋ ಶಾಸ್ತ್ರ ಆಗಿ 1 ವರ್ಷ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ನೆನೆಸ್ಕೊಳ್ತಾ ಇದ್ವಿ ನಾವು. ಹಾಗೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಿ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ. ಈ ಮಧ್ಯೆ 1 ವರ್ಷದಿಂದ ನಾವು ಬಂದಿಲ್ವಾ ದೇವಸ್ಥಾನಕ್ಕೆ ಅಂತಂದರೆ ಖಂಡಿತ ಬಂದಿದ್ವಿ. ಬಟ್ ವಿಡಿಯೋ ಮಾಡಿದ್ನ ಅದು ನೆನಪಿಲ್ಲ ನನಗೆ, ವ್ಲಾಗ್ ಮಾಡಿದ್ದು ನನಗೆ ನೆನಪಿಲ್ಲ. ಬಂದಿದ್ವಿ, 1 ಆರ್ 2 ಟೈಮ್ಸ್ ಬಂದಿದ್ವಿ. ಯಾಕಂದರೆ ನಾವು ವರ್ಕ್ ಮಾಡ್ತಿರೋದ್ರಿಂದ ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು ಫ್ರೀ ಇರೋದಿಲ್ಲ. ಹಾಗಾಗಿ ಎವ್ರಿ ಮಂತ್ ಬಂದು ಹೋಗ್ಬೋದು. ಹತ್ರನೇ ಇದೆ ನಮಗೆ ಅರಳು ಮಲ್ಲಿಗೆ ಅಂತೇಳಿ. ಬಟ್ ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ, ಈ ಬ್ಯುಸಿ ಶೆಡ್ಯೂಲಲ್ಲಿ ಒಂದೊಂದು ಸತಿ ಬರೋಕ್ಕೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈ ದಿನದಲ್ಲಿ ಮಾತ್ರ. ದೇವರನ್ನ ನೋಡ್ತಾ ಇದ್ದರೆ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಚಾರ್ವಿಗೆ ಅವರಪ್ಪ ದೇವರನ್ನ ತೋರಿಸ್ತಿದ್ರು, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಇಯರ್ ಚಾರ್ವಿಗೆ ಹೂ ಮುಡಿಸಿದಂತಹ ಜಾಗ. ಇದು ಚೌಟ್ರಿ. ನನಗಂತೂ ಒಂದು ಸ್ವೀಟ್ ಮೆಮೊರಿನೇ ಅಂತ ಹೇಳ್ಬೋದು ಅವೆಲ್ಲ. ಹಾಗೆ ಬಂದು ಪ್ರಸಾದ ಕೊಡ್ತಾಯಿದ್ರು, ಅದನ್ನು ತಗೊಂಡ್ವಿ. ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಯಾರಿಗೆ ಸಿಗಬೇಕು ಹೇಳಿ. ನಿಜ, ನಾವು ಹೋದ್ಮೇಲೆ ಎಷ್ಟೊಂದು ಜನ ಬಂದರು, ಪಾಪ ಅವ್ರಿಗೆಲ್ಲ ಪ್ರಸಾದನೇ ಸಿಗಲಿಲ್ಲ. ಅದು ಹಣೆ ಬರದಲ್ಲಿದ್ರೇ ಎಲ್ಲರಿಗೂ ಸಿಗೋದು. ತುಂಬ ಜನ ವಾಪಸ್ ಹೋದರು ನಾವು ಪ್ರಸಾದ ತಿಂತಾ ಇದ್ಮೇಲೆ. ಅದಾದಮೇಲೆ ಆನ್ ದ ವೇ ಬರ್ತಾನೆ ನಾನು ಯಾವಾಗಲೂ ಹೋಗುವಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದ್ವಿ.
ಮಿಸ್ ಮಾಡೋದಿಲ್ಲ ನಾನು. ಎವ್ರಿ ಸ್ಯಾಟರ್ಡೇ ನಾನು ಸ್ಕೂಲಿಗೆ ಹೋಗ್ತಾ ಆನ್ ದ ವೇ ನಾನು ಇಲ್ಲಿ ಹೋಗಿ ಕೈ ಮುಗ್ದೇ ಬರೋದು. ಸೀತಾ ಮಾತೆಯ ಮುತ್ತಿನ ಇದು ಸಡನ್ಲಿ ಲೊಕೇಶನ್ ಚೇಂಜ್ ಆಗಿದೆ. ಎಲ್ಲಿ ಅಂತಂದರೆ ನನ್ನ ತಂಗಿ ಮನೆಗೆ ಬಂದಿದ್ದೆ. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅಲ್ಲಿ, ಹೇಳ್ತೀನಿ ಮುಂದೆ. ಆನ್ ದ ವೇ ಬರೋವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸ್ಟ್ರೆಸ್ ಅನಿಸಿತ್ತಲ್ವ, ಬೆಳಗ್ಗೆನೇ ಬೇಗ ಎದ್ದಿದ್ದಲ್ಲ, ಹಾಗಾಗಿ ಬಸ್ಸಲ್ಲಿ ಒಂದು ಸ್ವಲ್ಪ ತುಂಬ ಸುಸ್ತಾದಂಗೆ ಅನಿಸಿತ್ತು. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ, ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಬಂದಿದ್ದಾದಮೇಲೆ ಇದನ್ನು ನನ್ನ ತಂಗಿನೇ ಮಾಡಿಕೊಡ್ತಾ ಇದ್ದಾಳೆ ವಿಡಿಯೋ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತಂದರೆ ತಿಂಡಿಗಳನ್ನು ಮಾಡಬೇಕಿತ್ತು. ಏನಕ್ಕೆ ಅಂತಂದರೆ ನನ್ನ ತಂಗಿದು ಸೀಮಂತ ಇದೆ ನೆಕ್ಸ್ಟ್ ವೀಕು. ಅದಕ್ಕೋಸ್ಕರ ಅವಳಿಗೆ ಫಂಕ್ಷನ್ ಇರೋದ್ರಿಂದ ತಟ್ಟೆಗಳಿಗೆ ಇಡೋದಕ್ಕೆಲ್ಲ ಈ ರೀತಿ ಕರ್ಜಿಕಾಯಿ, ಚಕ್ಲಿ, ಉಂಡೆಗಳೆಲ್ಲ ಮಾಡಬೇಕಾಯಿತು. ಹಾಗಾಗಿ ನೀವಿಲ್ಲಿ ನೋಡ್ತಾ ಇದ್ದೀರಾ ಪಾಪುನ. ಪಾಪು ಅಂದರೆ ಮೀನ್ಸ್ ನನ್ನ ತಂಗಿ ಇದ್ದಾರಲ್ಲ, ಅವ್ರ ಯಜಮಾನ್ರವ್ರ ಅಕ್ಕನ ಮಗು ಅದು. ತುಂಬ ಕ್ಯೂಟ್ ಇದ್ದಾನೆ, ತುಂಬ ಚೂಟಿ ಇದ್ದಾನೆ, ಸಕ್ಕತ್ತಾಗಿ ಮಾತಾಡ್ತಾನೆ. ನನಗಂತೂ ಅವನು ತುಂಬ ಇಷ್ಟ. ಅವನ ಜೊತೆ ಚಾರ್ವಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಆಟ ಆಡ್ತಾಯಿದ್ಲು. ಹಾಗೆ ಇಲ್ಲಿ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಕರ್ಜಿಕಾಯಿಗೆ ನನ್ನ ಜೊತೆ ಸಪೋರ್ಟ್ ಆಗಿರೋದು ಕೃತಿಕಾ ಅಂತೇಳಿ. ತುಂಬ ಕ್ರಿಯೇಟಿವ್ ಮೈಂಡ್ ಅವಳದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ನಾನು ಅಲ್ಲಿ ಹೋಗಿದ್ದಿದ್ರಿಂದ ಎಷ್ಟೊಂದು ವಿಚಾರಗಳನ್ನು ಕಲ್ತ್ಕೊಂಡೆ ಅಂತಂದರೆ ನಾನು ಅದಕ್ಕೆ ಹೇಳೋದು, ಏನು ಜನದ ಮಧ್ಯೆ ಇದ್ದರೆ ತುಂಬ ವಿಚಾರಗಳನ್ನು ತಿಳ್ಕೊಳ್ತೀವಿ ಅನ್ನೋದು ಇದಕ್ಕೆ ಹೇಳೋದು. ನಾವೇ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ, ನಾವೇ ಚೆನ್ನಾಗಿ ಮಾಡ್ತೀವಿ ಅಂದ್ಕೊಳ್ಳೋದೆಲ್ಲ ಶುದ್ಧ ಸುಳ್ಳು. ಒಬ್ಬರಿಗಿಂತ ಒಬ್ಬರು ಡಿಫ್ರೆಂಟ್ ಆಗಿರ್ತಾರೆ ಅನ್ನೋದಕ್ಕೆ ಇವಳೇ ಸಾಕ್ಷಿ ನಿಜವಾಗ್ಲೂ. ಕರ್ಜಿಕಾಯಿ ಮಾಡೋದಾಗಿರ್ಬೋದು, ಕೆಲವೊಂದು ಡಿಸೈನ್ಗಳೆಲ್ಲ ಅವಳು ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂತಂದರೆ ಕ್ರಿಯೇಟಿವ್ ಆಗಿ ಮಾಡಿದ್ಲು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿ ನಿನಗೆ ಐಡಿಯಾಸ್ ಇದೆ ಕೃತಿಕಾ. ಚಾರ್ವಿಗೆ ಮತ್ತೆ ಏನಾದರೂ ಫಂಕ್ಷನ್ಸ್ ಮಾಡಿದ್ರೆ ಖಂಡಿತ ನಾನು ಈ ಥರ ಎಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈದಾನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹೂರಣ ಅಂದರೆ ಪುಡಿ, ಏನು ಕಡಲೆಪಪ್ಪು, ಕಡಲೆ ಬೀಜ, ಎಳ್ಳು, ಒಣ ಕೊಬ್ಬರಿ, ಏಲಕ್ಕಿ ಎಲ್ಲ ಹಾಕಿ ಪೌಡರನ್ನು ಮಾಡ್ಕೊತೀವಿ. ಬೆಲ್ಲನೂ ಹಾಕ್ತೀವಿ ಅದರೊಳಗಡೆ. ಅದೇ ಥರ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ನಾವು ಕರ್ಜಿಕಾಯಿ ಸೈಡಲ್ಲಿ ಅಂಟು ಬಿಟ್ಕೊಳ್ಬಾರ್ದು ಅಂತಂದರೆ ಸ್ವಲ್ಪ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ಕರಗಿಸಿ ಇಟ್ಕೊಂಡು ಅದನ್ನು ಎಡ್ಜ್ಗೆ ಏನು ಸ್ಪ್ರೆಡ್ ಮಾಡಿಬಿಟ್ಟು ನಾವು ಪ್ರೆಸ್ ಮಾಡೋದ್ರಿಂದ ಅದು ಒಂಚೂರು ಬಿಟ್ಕೊಳ್ಳಲ್ಲ. ಅದನ್ನು ಎಣ್ಣೆ ಒಳಗಡೆ ಹಾಕಿದ್ರೆ ಬಿಟ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಪೌಡರೆಲ್ಲ ಆಚೆ ಬಂದು ಎಣ್ಣೆ ಎಲ್ಲ ಸೀದೋಗ್ಬಿಡುತ್ತಲ್ವ. ಹಾಗಾಗಿ ನಾನು ಈ ಟಿಪ್ಸನ್ನು ಹೇಳ್ಕೊಟ್ಟೆ. ಅಯ್ಯೋ, ನಾವು ಈ ಥರ ಮಾಡ್ತಾನೆ ಇರಲಿಲ್ಲ ಅಕ್ಕ, ಒಳ್ಳೆ ಐಡಿಯಾ ಅಂತ ನನ್ನ ತಂಗಿಯವರ ಅತ್ತೆನೂ ಮತ್ತು ಕೃತಿಕಾ ಎಲ್ಲ ಅಂತಿದ್ರು. ಹಂಗೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳನ್ನು ನಾವು ಒಬ್ಬರಿಗೆ ಶೇರ್ ಮಾಡಿಕೊಂಡ್ರೆ ಅದೊಂಥರ. ನೋಡಿ, ನಾವು ಇಲ್ಲಿ ಕರ್ಜಿಕಾಯಿನ ನನಗೆ ನಿಜವಾಗ್ಲೂ ಒಂದೇ ಶೇಪಲ್ಲೇ ಮಾಡೋದು ಗೊತ್ತಿದ್ದು ನನಗೆ. ಇದು ಇಷ್ಟು ರೌಂಡಾಗಿ, ಇಷ್ಟು ದೊಡ್ಡದಾಗಿ ಕರ್ಜಿಕಾಯಿ ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ಕೃತಿಕಾ ಮಾಡಿದಾಗ್ಲೇ ನನಗೆ ಗೊತ್ತಾಗಿದ್ದು. ಎಲ್ಲನೂ ಒಂಥರ ಡಿಫ್ರೆಂಟ್ ಆಗಿತ್ತು ಐಡಿಯಾಗಳು. ಒಂದೊಂದೂ ನಾನು ಕಲ್ತ್ಕೊಂಡೆ. ತುಂಬ ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಪ್ರತಿ ಸಲ ನಾನು ಊರಿಗೆ ಹೋದಾಗ್ಲೂ ಕಾಮನಾಗಿ ಹೋಗಿ ಬರ್ತಿದ್ದೆ. ಬಟ್ ಈ ಸರ್ತಿ ಈ ಥರ ಎಲ್ಲ ಅಡುಗೆ ಮಾಡೋದೆಲ್ಲ ಇತ್ತಲ್ವ, ತುಂಬ ವಿಚಾರಗಳನ್ನು ಕಲ್ತ್ಕೊಂಡೆ ನಾನು. ಚಕ್ಲಿನೂ ಅಷ್ಟೇ, ಬರೀ ನಾವು ರೌಂಡಾಗಿ ಪ್ರೆಸ್ ಮಾಡೋದು ಗೊತ್ತಿರುತ್ತೆ ಎಲ್ಲರಿಗೂ ಕಾಮನ್ನಾಗಿ. ಬಟ್ ಅವರೆಷ್ಟು ಡಿಫ್ರೆಂಟಾಗಿ ಮಾಡಿದ್ರು ಅಂತಂದರೆ ನನಗಂತೂ ತುಂಬ ಖುಷಿ ಅನ್ನಿಸ್ತು. ತುಂಬ
ಅಂದರೆ ಜನರಲ್ಲಿ ಒಬ್ಬೊಬ್ಬರ ವ್ಯಕ್ತಿಯಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನಾನು. ಹಾಗೆ ಇಲ್ಲಿ ಮೀನ್ಸ್ ಇವರು ಯಾರ್ದು ನನ್ನ ಫೇಸನ್ನು ತೋರಿಸಿಲ್ಲ, ಬಿಕಾಸ್ ಎಲ್ಲರೂ ಕ್ಯಾಮ್ರಾ ಶೈ ಆಗಿದ್ದರು. ನಮ್ಮದು ಫೇಸ್ ಎಲ್ಲ ತೋರಿಸ್ಬೇಡಪ್ಪ ಅಂತಂದರು. ಹಂಗಂದಮೇಲೆ ಯಾಕೆ ಅಂತೇಳ್ಬಿಟ್ಟು ನಾವು ಅವ್ರನ್ನ ಫೋರ್ಸ್ಫುಲಿಯಾಗಿ ನಾವು ವ್ಲಾಗಲ್ಲಿ ಅವ್ರನ್ನ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಅವರು ಕೇಸರಿಯಲ್ಲಿ ನೇಮ್ ಬರೀತಿದ್ರು. ನಾವು ಕುಂಕುಮದಲ್ಲಿ ಬರೆಯೋದು ಗೊತ್ತಿತ್ತು. ಎಷ್ಟು ಚೆನ್ನಾಗಿ ಕೇಸರಿಯಲ್ಲಿ ಬರೆದ್ರು, ತುಂಬ ಚೆನ್ನಾಗಿ ಬಂದಿತ್ತು. ನೀವಿಲ್ಲಿ ನೋಡ್ತಾ ಇದ್ದೀರಾ ರೌಂಡಾಗಿ ಮಾಡುವಂತಹ ಕರ್ಜಿಕಾಯಿ ಎಷ್ಟು ದೊಡ್ಡ ದೊಡ್ಡದಾಗಿದೆ. ಇದನ್ನೆಲ್ಲ ತಟ್ಟೆಗಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ. ನೀವು ಬೇಕಾದರೆ ಈ ರೀತಿ ಎಲ್ಲ ಟ್ರೈ ಮಾಡ್ಬೋದು. ಏನಕ್ಕೆ ವಿಡಿಯೋ ಮಾಡಿದೆ ಅಂತಂದರೆ, ನಮಗೆ ಗೊತ್ತಿರುವಂಥ ವಿಚಾರ ನಿಮಗೂ ಗೊತ್ತಿರೋದಿಲ್ಲ. ನೋಡಿದಾಗ ವಾವ್, ಈ ಥರನೂ ಮಾಡ್ಬೋದಂತ. ಈಗ ನಾನು ಊರಿಗೆ ಹೋಗಿದ್ದಕ್ಕೆ ನನಗೆ ಎಷ್ಟೋ ವಿಚಾರಗಳನ್ನು ಗೊತ್ತಾಯಿತು. ಹಾಗೆ ಒಂದೊಂದು ಸತಿ ವಿಡಿಯೋಗಳನ್ನು ನೋಡಿ ನಾವು ಕಲಿಯೋದು ಎಷ್ಟೊಂದಿರುತ್ತೆ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇದ್ದೀರಾ ನೇಮ್ ಬರೆದಿದ್ದಾರೆ. ಹೆಂಗಿದ್ರು ಸೀಮಂತ ಶಾಸ್ತ್ರ ಅಲ್ವಾ, ಹಾಗಾಗಿ. ಇನ್ನೊಂದು ನೋಡ್ತಿದ್ದೀರಾ ನೀವಿಲ್ಲಿ ಬಾತುಕೋಳಿನ ಮಾಡಿದ್ದಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ರಿಯಲ್ಲಾಗಿ ಬಾತು ಮರಿ ಇದ್ದಂಗೆ ಇದೆ. ನನಗಂತೂ ಒಂದೊಂದು ಮೂಮೆಂಟನ್ನು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಲ್ಲಿ. ಬರೀ ಏನು ನೋಡಿ ಈ ರೀತಿನ ಅಂತಲ್ಲ, ವಾವ್ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವಾ ಅಂತ ಅನ್ನಿಸ್ತು. ಈಗ ತೋರಿಸ್ತಾ ಇದ್ದಾಳೆ ನೋಡಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು. ನೀವು ನಿಜವಾಗ್ಲೂ ನಿಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ಗಳೆಲ್ಲ ಮಾಡಿದ್ರೆ, ಇಲ್ಲ ನಾರ್ಮಲ್ಲಾಗಿ ಈ ರೀತಿ ಅಡುಗೆ ಮಾಡಿದಾಗ ಒಂದು ಸತಿ ಟ್ರೈ ಮಾಡಿ, ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಏನದು ಅವೀಶ್, ಏನದು? ಊದು. ಹೆಂಗೆ ಊದೋದು? ಬುಡ್ಡೆ ಊದು ಅವೀಶ್, ಊದು. ಊದು ಊದು ಊದು, ಬೇಗ 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 ಊದು. ನೋಡವನು ಊದ, ಅವಳು ಊದು. ಅವೇಶ್ ಊದು, ಬುಡ್ಡೆ ಬರ್ತೈತೆ, ಊದು. ಕೊಡಿ, ಊದು ತಿನ್ಕೊಡು, ನಾನು ಊದು ತಿನ್ಕೊಡು. ಊದು, ಕಾಣಿಸ್ಲಿಲ್ಲ. ಕೊಡಿಲ್ಲ, ಊದು ಊದು, ಕಣ್ಣಕ್ಕೆಲ್ಲ ಬಿತ್ತು. ಕೊಡು, ಊದ್ತೀನಿ. ನೀನು ಊದ್ಬೇಡ, ನೋಡಲ್ಲ, ಎಲ್ಲ ಮಾಡ್ಕೊಂಡಿದ್ಯಾ.
ಸ್ಟಿಕ್ಕರ್ ಕಿತ್ಕೊಳಕ್ ಹೋಗಲ್ಲ. ಸೊಳ್ಳೆನೇನು ಕಾಣ್ತ ಚಾಕು. ರವೇಶ್ ಬಟ್ ನಿನ್ನಲ್ಲಿ ಐತೆ ನೋಡು ಬಟ್ಟು ಇಟ್ಟೈತಲ್ಲ ನಿನ್ನಲ್ಲಿ ಐತೆ. ಇಲ್ಲ ಐತೆ ನೋಡಿ, ಅಲ್ಲೈತೆ ನೋಡಿ, ಇಲ್ಲಿ ತಗೋ. ನಾನು ಓಡಿಸ್ತೀನಿ. ದೇಖ್ರಿ ಹಾಗೆ ನಾವು ಕರ್ಜಿಕಾಯಿ ಮಾಡಿದ್ವಿ. ಹಾಗೆ ನಾನು ಉಂಡೆ ಎಲ್ಲ ಮಾಡಿಟ್ಟಿದ್ರು, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಅಷ್ಟೇ ತುಂಬ ಈಸಿ ಮೆಥಡಲ್ಲೇ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಅದೂ ಅಷ್ಟೇ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಮ್ಮ ಮನೇಲಿ ಮಾಡಿದಾಗ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಅಡುಗೆ ಮಾಡೋ ಟೈಮ್ ಆಗಿತ್ತು, ಹಾಗಾಗಿ ಅಡುಗೆ ಮಾಡಿಕೊಡ್ತಾಯಿದ್ದೀನಿ. ಎಲ್ಲೇ ಹೋದರೂ ನನಗೇನು ಬೇಜಾರಿಲ್ಲ, ಅಡುಗೆ ಮಾಡಿಕೊಡ್ತೀನಿ. ಅದು ತುಂಬ ಇಷ್ಟ ಆಗಿರುವಂಥ ಕೆಲಸ. ಇಲ್ಲಿ ಟೊಮೆಟೊ ಬಾತ್ ಮಾಡೋಣ ಅಂತಂದರು. ಟೊಮೆಟೊ ಜೊತೆಗೆ ಒಂದು ಸ್ವಲ್ಪ ಮಶ್ರೂಮನ್ನು ಸಹ ತಗೊಂಡು ಬಂದಿದ್ದರು. ಕ್ಯಾಪ್ಸಿಕಮ್ಮು ಮಶ್ರೂಮು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಬಾತ್ ಥರ ಮಾಡಿಬಿಟ್ಟೆ. ತುಂಬ ಚೆನ್ನಾಗಿತ್ತು, ಇಷ್ಟಪಟ್ಟರು ಎಲ್ಲರೂ. ಅಷ್ಟೇ ಬೇಕಾಗಿರೋದು ನನಗೆ. ಇದು ನೆಕ್ಸ್ಟ್ ಡೇಯ ವ್ಲಾಗ್. ನಾನು ಅಲ್ಲಿಗೆ ಎಂಡ್ ಮಾಡಿದೆ ನಿನ್ನೆ. ಯಾಕಂದರೆ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ಎಲ್ಲರೂ ಸ್ಟ್ರೆಸ್ ಆಗಿತ್ತು, ಹಂಗಾಗಿ ಬೇಗನೆ ಮಲಗಿಬಿಟ್ವಿ. ಇದು ನನ್ನ ತಂಗಿ ಮತ್ತು ಅದು ನನ್ನ ತಂಗಿಯವರ ಅತ್ತೆ, ಪಕ್ಕದಲ್ಲಿ ಅವ್ರ ಯಜಮಾನರು, ಹಾಗೆ ಸೈಡಲ್ಲಿ ಕೃತಿಕಾ. ಅಷ್ಟೇ ಅವ್ರನ್ನ ನಾನು ವಿಡಿಯೋ ಮಾಡಿದ್ದು, ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅಂಥೇಳಿ. ಹಾಗೆ ಚಕ್ಲಿನೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರು ಚಕ್ಲಿ. ಅದನ್ನು ನೋಡ್ತಾ ಇದ್ದೆ ನಾನು. ನಾವು ಇದೇ ಥರ ಯಾವಾಗಲೂ ರೌಂಡಾಗಿ ಮಾಡೋದೇನೆ ಅಷ್ಟೇ ನಮಗೆ ಗೊತ್ತಿದ್ದಿದ್ದು. ಹಾಗಾಗಿ ನೋಡಿ ಇಲ್ಲಿ ಡಿಫ್ರೆಂಟಾಗಿ ಯಾವ ರೀತಿ ಮಾಡಿಕೊಡ್ತಾ ಇದ್ದಾರೆ ಅಂಥೇಳಿ ತೋರಿಸ್ತೀನಿ ನಾನು ನಿಮಗೆ. ನೋಡಿದ್ರಲ್ಲ ಎಷ್ಟೆಷ್ಟು ಡಿಫ್ರೆಂಟಾಗಿ ಚಕ್ಲಿಯನ್ನು ಒತ್ಕೊಡ್ತಾ ಇದ್ಲು ಕೃತಿಕಾ ಮತ್ತು ನನ್ನ ತಂಗಿಯವ್ರ ಯಜಮಾನ್ರು. ಇಲ್ಲಿ ನೋಡ್ತಾ ಇದ್ರೆ ಇದು ಬಟ್ಲು ಶೇಪಲ್ಲಿ ಎಷ್ಟು ಚೆನ್ನಾಗಿ ಚಕ್ಲಿಯನ್ನು ಪ್ರೆಸ್ ಮಾಡಿಕೊಟ್ಟಿರೋದು. ಇದು ಯಾವ ರೀತಿ ಅಂದರೆ ಒಂದು ಬಟ್ಲನ್ನು ಬೋರ್ಲ್ ಹಾಕ್ಬಿಟ್ಟು ಬಟ್ಲು ಯಾವ ರೀತಿಯ ಇದೆಯೋ ಆ ರೀತಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ಬಟ್ಲು ಸಮೇತ ಎಣ್ಣೆ ಒಳಗಡೆ ಹಾಕಿ ಅದನ್ನು ಬಿಡಿಸ್ಕೊಂಡಿರೋದು. ಎಷ್ಟು ಚೆನ್ನಾಗಾಗಿದೆ. ಇದು ಎತ್ಕೊಂಡು ತಟ್ಟೆಯಲ್ಲಿಟ್ಬಿಟ್ಟು ಇದ್ರೊಳಗಡೆ ಏನಾದರೂ ಬೇರೆ ತಿಂಡಿಯನ್ನು ಇಟ್ಬಿಟ್ಟು ಡೆಕೋರೇಷನ್ ಥರ, ಅಂದರೆ ಮೀನ್ಸ್ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅಂದರೆ ಡಿಫ್ರೆಂಟಾಗಿತ್ತು, ಕ್ರಿಯೇಟಿವ್ ಆಗಿತ್ತು. ನಾನು ತುಂಬ ಕಲ್ತ್ಕೊಂಡೆ ನಾನು ನಿಜವಾಗ್ಲೂ. ಇನ್ನೊಂದು ಇಲ್ಲಿ ಹಾರ್ಟ್ ಶೇಪ್ ಚಕ್ಲಿಯನ್ನು ಮಾಡಿದ್ದಾರೆ, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದನ್ನು ಕೃತಿಕಾನೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ಲು. ಕೃತಿಕಾ ಅಂತಂದರೆ ಯಾರು ಅಂತ ಕೇಳ್ಬೋದು. ನನ್ನ ತಂಗಿಯವರ ಯಜಮಾನ್ರವರ ಅಕ್ಕನ ಮಗಳವಳು. ಹಾಗೆ ಇನ್ನೊಬ್ಬರು ಆಗಲೇ ಕೇಸರಿಯಲ್ಲಿ ಬರೀತಿದ್ರಲ್ವ, ಅವರು ನನ್ನ ತಂಗಿಯವರ ಯಜಮಾನ್ರ ಕೊನೆಯ ಅಕ್ಕ ಅವರು. ಅದೇ ಪಾಪು ಇದ್ದಾನಲ್ವ ವಿಶ್, ಅವರ ಅಮ್ಮ ಅವರು. ಹಾಗೆ ಎಲ್ಲ ಕೆಲಸ ಮುಗಿಸಿ ನಾವು ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ.
ಎಷ್ಟೇ ಬೇಗ ಹೊರಡಬೇಕು ಅಂತಂದ್ರೂ 2:30-3 ಗಂಟೆ ಮೇಲೇ ಆಗಿಬಿಡ್ತು. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ.